ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬೆಳಿಗ್ಗೆನೇ ಎದ್ದು ಹಾಗೆ ವ್ಯೂ ಚೆನ್ನಾಗಿತ್ತು. ಬಿಸಿಲು ಬರ್ತಾ ಇತ್ತು. ಎದ್ದಾಗಲೇ 8:30 ಆ ಥರ ಆಗಿತ್ತು. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಚೈತ್ರ ಬೆಳಿಗ್ಗೆ ಕಾಫಿ ಎಲ್ಲ ಮಾಡಿ ಕೊಟ್ಬಿಟ್ಟು ಹಾಗೆ ಅವಳು ವಿಲ್ಲಾದಲ್ಲಿ ಒಂದು ಫಂಕ್ಷನ್ ಇದೆಯಂತೆ, ಅದಕ್ಕೆ ಅವ್ರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾರಂತೆ. ಆವತ್ತೇ ಫಸ್ಟ್ ಡೇ ಆಗಿತ್ತು. ಅದಕ್ಕೆ ಅವಳು ಹೋಗಿದ್ದಾಳೆ. ಹಾಗೆ ಪಿಂಕುಗೆ ಬೇರೆ ಟೈಮಿಂಗ್ಸು, ಇವಳಿಗೆ ಬೇರೆ ಟೈಮಿಂಗ್ಸ್ ಇದೆ. ದೊಡ್ಡವ್ರಿಗೆ ಬೇರೆ, ಚಿಕ್ಕವ್ರಿಗೆ ಬೇರೆ. ಇಬ್ರಿಗೂ ಕೂಡ ಡ್ಯಾನ್ಸ್ ಮಾಸ್ಟರ್ ಏನಿದೆ ಅವ್ರು ಬಂದುಬಿಟ್ಟು ಕೊರಿಯೋಗ್ರಾಫರು ಇವರಿಗೆ ಡ್ಯಾನ್ಸ್ ಎಲ್ಲ ಹೇಳ್ಕೊಡುವಂಥದ್ದು. ಅದಕ್ಕೆ ಇಬ್ಬರು ಹೋಗಿದ್ದಾರೆ. ಫಸ್ಟು ಚೈತ್ರ ಹೋದ್ಲು, ಅದಾದಮೇಲೆ ಪಿಂಕುನ ನಾನು ಹೇಳಿಸ್ಬಿಟ್ಟು ಕಳಿಸ್ದೆ. ಆಮೇಲೆ ಅವಳು ಕೂಡ ಹೋದ್ಲು. ಓಕೆ, ಹಾಗೆ ನಾನು ವೀಡಿಯೋ ಮಾಡ್ತಾ ಇದ್ದೆ. ಹಾಗೆ ಚೈತ್ರನ ಸೀರೆಗಳು ಇಲ್ಲಿ ಸ್ವಲ್ಪ ಫ್ಯಾನ್ಸಿ ಸೀರೆ ಆ ಥರದ್ದಿದೆ. ರೇಷ್ಮೆ ಸ್ಯಾರಿಗಳು ಕೂಡ ಇದೆ ತುಂಬ. ಯಾವಾಗಲಾದರೂ ಒಂದು ಸರಿ ಹೋದಾಗ ವೀಡಿಯೋ ಮಾಡಬೇಕು ಅಂದ್ಕೋತೀನಿ. ನಾನು ಪ್ರತಿ ಸಾರಿ ಹೋದಾಗಲೂ ಸಂಜೆ ಆಗಿರುತ್ತೆ, ಮತ್ತು ಬೆಳಗ್ಗೆ ಗೆದ್ದು ಈ ಕಡೆಗೆ ಮತ್ತೆ ವಾಪಸ್ ಬರ್ತೀನಿ. ಈ ಥರನೇ ಆಗ್ತಾ ಇರುತ್ತೆ. ಯಾವಾಗಲಾದರೂ ಹೋದಾಗ ಒಂದು 3 ಡೇಸು ಅಥವಾ 2 ಡೇಸು ಅಲ್ಲೇ ಇರ್ತೀನಿ ನೋಡಿ, ಸ್ಟೇ ಆಗ್ತೀನಲ್ಲ ಅಂಥ ಟೈಮಲ್ಲಿ ವಿಡಿಯೋ ಮಾಡ್ತೀನಿ ಸೀರೆಗಳದ್ದು. ಸ್ಕಿನ ಸೀರೆ ಕಲೆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಅದರಿಂದ ಆಯ್ಲಿ ಇಲ್ಲಿಗೆ ಹೇಳು, ಯಾವ ಡ್ಯಾನ್ಸು? ಹಿಂದಿನ ಎಷ್ಟು ಸ್ಟೆಪ್ ಹೇಳ್ಕೊಟ್ರಿ ಈಗ? ಎಷ್ಟು ಜನ ಬಂದವರು ಕೊರಿಯೋಗ್ರಾಫರು? ಮತ್ತೆ ಅಮ್ಮ ಇಬ್ರು ಅಂದರು. ಎರಡು ಸೆಟ್ ಅಂದ್ರೆ ದೊಡ್ಡವ್ರಿಗೊಂದು ಮಾಡೋದು ಹೆಂಗ? ಎಷ್ಟು ನೆನಪಿದೆ ನೋಡ್ಕೊತೀನಿ. ಹಿಂದೆ ಹೋಗು. ಏಕೆ ಮರ್ತೋಯ್ತಾಗ್ಲೇ? ಹಾಂ, ಓ ಇಬ್ರು ಇರಬೇಕಾ? ಹಾಂ ಹಾಂ, ಅಂದರೆ ಡೈಲಿ ಹೋಗ್ಬೇಕು ಈವ್ನಿಂಗು. ಇವತ್ತೇನೋ ಸಂಡೇ ಅಷ್ಟೇನಾ? ಮತ್ತೆ ಇನ್ನು ಫಂಕ್ಷನ್ ಎಷ್ಟು ದಿನ ಇದೆ? ಫಂಕ್ಷನ್ ತಾನೇ ನೀವು ಡ್ಯಾನ್ಸ್ ಮಾಡಬೇಕಾಗಿರೋದು. ಅಕ್ಟೋಬರ್, ಇವಾಗ ಯಾವುದೇ? ಆಗಸ್ಟು, ಸೆಪ್ಟೆಂಬರು. ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರು, ಆವಾಗ ಫಂಕ್ಷನ್ ಇರೋದು. ನಿನ್ನ ಫ್ರೆಂಡ್ ಬಂದಿಲ್ಲ? ಹುಡುಗಿ ಗೊತ್ತಿಲ್ಲಲ್ಲ ಅವಳು. ಎಷ್ಟು ಜನ ಟೋಟಲು? ಹೌದಾ, 7 ಮೆಂಬರ್ಸ್ ಅಷ್ಟೇನಾ ಮಕ್ಳಿರೋದು? ತುಂಬ ಜನ ಅವರಲ್ವಾ? ಹಾಂ ಹಾಂ, ಅಂದರೆ ನಿಮ್ಮ ಏಜ್ ಅವ್ರಿಗೆ. ಹಂಗಾರೆ ಮೋನಿಗೆ ಯಾಕಿಲ್ಲ? ಯಾರು ಮೋನುನೇ? ಓಹೋ, ಅಷ್ಟು ದೊಡ್ಡವಳಾಗ್ಬಿಟ್ಟವಳೆ. ಹಾಂ, ಹೇಳ್ಬೇಕಿತ್ತು ನಾವೇ ಕೊರಿಯೋಗ್ರಾಫರ್ ಮಾಡ್ಕೋತೀವಿ ಅಂತ. ಅದಕ್ಕೆ ಅದನ್ನೇ ಹೇಳ್ಬೇಕು. ಅದಕ್ಕೆ ತಾನೇ ನಿಮ್ಗೆ ಅವ್ರು ಹೇಳ್ಕೊಡ್ತಿರೋದು. ಪಾಪ ನೀವು ಯಾವುದ್ಯಾವುದೋ ಸ್ಟೆಪ್ಪು, ಆಮೇಲೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ನೀವೇ ಜಗಳ ಆಡ್ತೀರಾ. ಅದಕ್ಕೆ ಅವರು ಕೊರಿಯೋಗ್ರಾಫರ್ ಅಂತ ಒಬ್ರು ಇದ್ದರೆ ಅವ್ರು ಹೇಳ್ದಂಗೆ ನೀವು ಕೇಳಲೇಬೇಕು. ಹೌದು ತಾನೇ? ಆ ಥರ ನೋಡಿ, ಪಲಾವ್ ಬಿಸಿ ಮಾಡ್ತೀನಿ, ತಿನ್ನೋಣ. ಬ್ರಷ್ ಮಾಡ್ದಾ? ಅಮ್ಮಂಗೆ ಈಗ ಸ್ಟಾರ್ಟ್ ಆಯ್ತು ಅನ್ನು. ಇನ್ನೂ ಸ್ಟಾರ್ಟೇ ಆಗಿಲ್ಲ ಹಂಗಾದ್ರೆ. ಮಾಮಂಗೆ ಗೊತ್ತಾಯ್ತಿಲ್ಲ ಅನ್ಸುತ್ತೆ. ಗೀಸರ್ ಆನ್ ಮಾಡಿಲ್ಲ, ಸೋಲಾರ್ ಆನ್ ಮಾಡಿರೋದು. ಬಾ ಮಾಡ್ತೀನಿ. ಮೊಸರು ಇದೆಯಾ? ಏಕೆಂದ್ರೆ ಖಾರ ಇಲ್ವಾ ಚಿನ್ನು? ಪಲಾವು ಅಲ್ವಾ? ನಿಮ್ಮ ಅಮ್ಮ ಖಾರನೂ ಇಲ್ಲ ಅಂದ್ಬಿಟ್ಲು ಹೊತ್ತಗೆ. ಬರ್ತೀನಿ ಇರು, ಮೊಬೈಲ್ ಚಾರ್ಜ್ ಕಟ್ಬಿಟ್ಟು. ಏನಿದು?
ಲಿವರ್ ಕೇರ್ ಜ್ಯೂಸಾ? ಅದೇ ಲಿವರ್ ಕೇರ್ ಜ್ಯೂಸು. ಇನ್ನು ಲಿವರ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತನ. ತಾತ ನಿಂಗೆ ಆ ಜ್ಯೂಸು ಈ ಜ್ಯೂಸು ಎಲ್ಲ ಕುಡಿತಿತ್ತು. ಹೊಸಿ ಜ್ಯೂಸ್ಗಳು ಕುಡಿತಿದ್ದ ತಾತ. ಎಷ್ಟೊಂದು ಟಿ ವಿಯಲ್ಲಿ ಅಮೃತ್ ನೋನಿ ಅದೆಲ್ಲ ಕುಡಿಯೋದು. ಸಿಮ್ಮಲ್ಲಿ ಇಟ್ಟಿದ್ದೀನಿ ಹಾಗೆ. ಓಕೆ, ಹಾಗೆ ನಮ್ಮ ಚೈತ್ರ ಏನದು ಡ್ಯಾನ್ಸದು ಪ್ರಾಕ್ಟೀಸ್ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ಹಾಗೆ ಬರಬೇಕಾದ್ರೆ ಮಟನ್ ಎಲ್ಲ ತೊಗೊಂಡು ಬಂದಿದ್ಲು. ಹಾಗೆ ಬಂದು ಮಟನ್ ಸಾಂಬಾರೆಲ್ಲ ಮಾಡಿದ್ಲು. ಹಾಗೆ ನಾವು ಊಟ ಮಾಡಿಕೊಂಡು ಹಾಗೆ ನವೀನನ ಮನೆಗೆ ಹೋಗೋಣ ಅಂಥೇಳಿ. ಯಾಕೆಂದರೆ ಇಬ್ಬರು ಒಂದೇ ಕಡೆ ಇರೋದ್ರಿಂದ ಇಲ್ಲಿ ಬಂದರೆ ಅವನ ಮನೆಗೆ ಬಂದರೆ ಇವ್ರ ಮನೆಗೆ ಹೋಗ್ತೀವಿ, ಇವ್ರ ಮನೆಗೆ ಬಂದರೆ ಅವ್ರ ಮನೆಗೆ ಹೋಗ್ತೀವಿ. ಆ ಥರ ಏನಾದರೂ ಅವ್ರು ಇಲ್ಲ ಊರಿಗೆ ಹೋಗಿದ್ದಾರೆ ಅಥವಾ ಎಲ್ಲಾದರೂ ಹೋಗಿದ್ದಾರೆ ಅಂದ್ರೆ ಅಷ್ಟೇ ಹೋಗಲ್ಲ, ಇಲ್ಲಾಂದರೆ ಹೋಗ್ತೀವಿ. ಇನ್ನೇನೋ ಮತ್ತು ಸ್ವಲ್ಪ ಹೊತ್ತು ಅಲ್ಲೂ ಸ್ವಲ್ಪ ಹೊತ್ತು ಇರೋಣ ಅಂಥೇಳಿ. ಅಂದರೆ ಲೇಟಾಗಿ ಹೋದರೆ ಮಾತಾಡಿಕೊಂಡು ಕೂತ್ಕೊಬಿಡ್ತೀವಿ. ಅದಕ್ಕೆ ಸ್ವಲ್ಪ ಬೇಗನೆ ಹೋದರೆ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೋದಲ್ಲ ಅಂಥೇಳಿ ಬೇಗನೆ ಹೊರಟ್ವಿ. ಹಾಗೆ ಫೋನ್ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಫೋನ್ ಮಾಡಿದ್ವಿ. ಅವರು 4:15ಗೆ ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಾವು ಊಟ ಮಾಡಿದ ತಕ್ಷಣವೇ ಒಂದು 5 ನಿಮಿಷ ಏನೋ ಕೂತಿದ್ವಿ ಅಷ್ಟೇ. ಮಮ್ಮ ನಡಿ ಟೈಮ್ ಆಯಿತು ಮತ್ತು ಅವರು ಎಲ್ಲೋ 4:15ಗೆ ಹೋಗ್ತಾರೆ. ಅಂದರೆ ನಮ್ಮ ಮೈನಾ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಎಲ್ಲ ತೊಗೊಳೋದಕ್ಕೆ ಅವಳು ಹೋಗ್ತಿದ್ಲು. ಅದಕ್ಕೆ 4:15ಗೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಮಾಮ ನಡಿ ಹೋಗೋಣ ಅಂಥೇಳಿ. ಹಾಗೆ ಹೋದ್ಮೇಲಂತೂ ನಾವು ಮಾತಾಡ್ಕೊಂಡು ಕೂತಿರ್ತೀವಿ. ಅದಕ್ಕೆ ಸ್ವಲ್ಪ ಬೇಗನೆ ಹೋಗೋಣ ಅಂದ್ಬಿಟ್ಟು ಹಾಗೆ ಹೊರಟ್ವಿ. ಹಾಗೆ ಇಲ್ಲಿ ನವಿಲು ಕಾಣಿಸ್ತು, ಅದರದ್ದು ವಿಡಿಯೋನ ಶೂಟ್ ಮಾಡೋಣ ಅಂಥೇಳಿ ಮೊಬೈಲ್ ತೊಗೊಂಡೆ. ನಾವು ಗಾಡಿಯಲ್ಲೆಲ್ಲ ಹೋಗ್ಬೇಕಾದ್ರೆ ಈ ಥರ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ, ಮುಂದೆ ಹೊರ್ಟೋಗ್ಬಿಟ್ಟಿರ್ತೀವಿ. ನೋಡ್ತೀವಿ ಮೊಬೈಲ್ ತೆಗೆದು ವಿಡಿಯೋ ಮಾಡೋದ್ರೊಳಗಡೆ ಮುಂದೆ ಹೋಗ್ತೀವಿ. ಎಲ್ಲ ತೋರ್ಸೋದು ಏನು ಕೀಬೋರ್ಡ್ ಅದನ್ನೇ ತಾನೇ ನಡಿ. ಹ್ಞೂ ಆಯ್ತು ಊಟ ಮೇನ ಬಾ. ಇಲ್ಲ ನಾಳೆಗೆ ಬರ್ತಾನಂತೆ. ಯಾಕ ಇದು ಹೊಡೆದಾಕಿದ್ಯಾ? ಏನು ರಿಯಲಿ ನಾವು ಪ್ಲಾಸ್ಟಿಕ್? ಓಹೋ ಏನು ಧೂಳು, ಇಷ್ಟೊಂದು ಗಲೀಜಾಗದೆ. ಸುಬಿ ಒರ್ಸಕ್ಕಿಲ್ವೇನ? ಸುಬಿ ಒರ್ಸಕ್ಕಿಲ್ವ ಮನೇನ? ಅದೇನ ಅಮ್ಮದೇನೋ ಮಾಡ್ತೀನಿ ಅಂದ್ಲು, ಆದ್ರೂ ಮುಗ್ದಿಲ್ಲ. ಇನ್ನು ಸ್ಟಾರ್ಟ್ ಮಾಡ್ಬೇಕಾ ನೀನು? ಇದನ್ನ ಕೌಶಿ ಹೇಳ್ತಿದ್ದು, ಇದರಿಂದ ಯಾರ ಬಗ್ ನೋಡಿದ್ರೆ ಇದಾಗುತ್ತೆ ಕಣಮ್ಮ ಅಂತ. ಓ ಇದಾ ಈ ಗ್ಲಾಸು? ನಾನು ಇದೆಲ್ಲ ಸೆಟ್ ಮಾಡಿದ್ಮೇಲೆ ಇಲ್ಲಿಗೆ ಬಂದೇ ಇಲ್ಲ ಚೀನು. ಇಲ್ಲ ಬೆಡ್ ಹಾಕದ್ಮೇಲೆ ಮನೆಗ್ ಬಂದಿದ್ದೀನಿ. ಇದೆಲ್ಲ ನೋಡಕ್ ನಾನು ಬಂದೇ ಇಲ್ಲ. ಪಿಯಾನೋ ಅದು ಯಾವ್ದಾರು ಒಂದು ಮ್ಯೂಸಿಕ್ ಬಾರ್ಸಪ್ಪ, ಒಂದು ಮ್ಯೂಸಿಕ್ ಬಾರ್ಸು ಅಂತ ಹೇಳ್ತಾನೆ. ಅಲ್ಲ ಹುಷಾರು. ಎಷ್ಟಾಯ್ತು ಇದಕ್ಕೆ? ಹೋಯ್ತಿದ್ಯಾ ಇದಕ್ಕೆ ಕ್ಲಾಸ್ಗೆ? ಇಲ್ಲ ಸ್ಕೂಲಲ್ಲಿ ಇದೆಯೋ? ಹಂಗೆ ಅದಕ್ಕೆ. ಆಯ್ತಾ ಮಾಡಪ್ಪ. ನನ್ನ ಮ್ಯೂಸಿಕ್ ಕಾಫಿ ರೇಟ್ ಬರ್ಬೋದು. ಆಯ್ತು ಪರವಾಗಿಲ್ಲ, ಟ್ರೈ ಮಾಡಿ.
ಎಲ್ಲ ಕೇಳಿದೀನಿ, ಗೊತ್ತಾಯ್ತಿಲ್ಲ ಯಾವ್ದು ಅಂತ. ಇನ್ನೊಂದು ಇದೆ. ಓ, ಯಾವ್ದು ಕಲ್ತಿದ್ಯಾ ಅದನ್ನ ಮಾತ್ರ ಮಾಡ್ತಿದ್ಯಾ? ಜಿಂಗಲ್ ಬೆಲ್ ಆಮೇಲೆ ಇವಾಗ ಈಗ ಬಾರಿಸ್ತಾ ಇಲ್ವಾ ಮ್ಯೂಸಿಕ್, ಅದ್ ಹೆಂಗ್ ಗೊತ್ತಾಯ್ತು ನಿನ್ಗೆ? ಇದಕ್ಕೆ ಇದೇ ಹಾಕ್ಬೇಕು ಹೇಳಿರ್ತಾರೆ ಅಂದ್ರೆ. ಓ, ಅದಕ್ಕೆ ಈ ತರ SR ಅಂತ ಬಂದ. ಏನು ಅಂತ ನೋಡ್ತಾ ಇದ್ದೆ. ಇದೆಲ್ಲ ನೀನೇ ಬರ್ಕೊಂಡಿರೋದಾ? ಅಷ್ಟೇ. ಇನ್ನು ಇವಾಗ ಹೋಗ್ತಾರೆ ಕ್ಲಾಸ್ಗೆ. ನೋಡಿ ಯಾವ್ದು ಹಾಕೋಬಹುದು ಇಲ್ಲಿ ಬೇರೆ ಬೇರೆ ಸೌಂಡ್. ಇಲ್ಲ ಸೆಟ್ ಮಾಡ್ಕೋಬೇಕ ನಾವು. ಬೇಡ ಸುಮ್ಮನೆ ಬರಲ್ಲ. ನಾನು ವಾಯ್ಸ್ ಹೊಡಿತಿದ್ದೆ ಕಣ ನಿಂಗೆ ಅಲ್ವಾ? ವಾಯ್ಸ್ ಹೊಡಿತಾ ಇದೆ ಅವನಿಗೆ. ರೆಕಾರ್ಡ್ ಮಾಡಿರೋದು ಬಂದ ನೀರ ನೋಡಿ ಬೇರೆ ಬೇರೆ ಸೌಂಡ್ ಸೆಟ್ ಮಾಡ್ಕೋಬಹುದು. ಇದು ಚೇಂಜ್ ಮಾಡ್ಕೊಳ್ಳೋದು. ಫಸ್ಟ್ ನಾವ್ ಇಲ್ಲಿ ಸೆಟ್ ಮಾಡ್ಕೋಬೇಕು, ಆಮೇಲೆ ಇಲ್ಲಿ ನೀನ್ ಮಾಡ್ಬೇಕಾ? ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ಶಕೆ ಆಯ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಅದೇ ಬರುತ್ತೆ. ಆಮೇಲೆ ಬೇಕಾದ್ರೆ ನಾ ಬೆಡ್ ಹಾಕಿದ್ಮೇಲೆ ನೆನ್ಪೇ ಇಲ್ಲ ಬೆಡ್ ಇಲ್ಲಿಗೆ ಬಂದಿದ್ದೀನಿ. ಅದು ಬೆಡ್ ಇರ್ಲಿಲ್ವಲ್ಲ ಅವಾಗ ಬಂದಿದ್ದೆ, ಇಲ್ಲೆಲ್ಲ ನೋಡ್ಕೋದು. ಬೆಡ್ ಹಾಕಿದ್ಮೇಲೆ ಅದೇನು ನೆನ್ಪೇ ಐತಿಲ್ಲ. ನಾನಂತ ತಗದ್ದೆ ಆನ್ಲೈನ್ ಅಲ್ಲಿ. ಇದು ಆದ್ರೆ ಈ ತರ ಇಲ್ಲ, ಅದೇ ಒಂಥರ ಅದು. ಚೈತ್ರಾಣಿ ಸೀರೆ ತಗೊಬಂದವಳೆ ದೇವ್ರಿಗೆ. ಅವಳಿಗೆ ಚೆನ್ನಾಗಿದೆ. 4,000 ಚಿಲ್ಲರೆ ಇಲ್ಲೇ ಇದೆ ಬಾಬಿಗೆ. ಆರೆಂಜ್ ಕಲರ್ದು ಚೆನ್ನಾಗಿದೆ. ಇಲ್ಲೇನೋ ಮಾಡ್ಸಿದ್ದು ಒಂದು, ಅದೇನೋ ವಾರ್ಡ್ರೋಬ್ ಮಾಡ್ಸಿದೀನಿ ಅವ್ರಿಗೆಲ್ಲ ಇಟ್ಕೊಳಕ್. ಓ ಇದಾ? ಇದೆ ಡ್ರೆಸ್ಸಿಂಗ್ ಮಿರರ್ ತರಾನೇ ಕಾಣಿಸ್ತಿದೆ. ಇದು ಯಾರಿಗೆ? ಸ್ವೀಟಿಗೆ ತನಗ? ಇಲ್ಲ ಇಲ್ಲ ನೋಡಿರ್ಲಿಲ್ಲ ಇದೆಲ್ಲ. ಈಗ ಒಂದ್ ಮನೆ ಈಗ ಸ್ವಲ್ಪ ದಿನದಲ್ಲ ಇವನೇನೋ ಬರೀತೀನಿ ಅಂದ್ಬಿಟ್ಟು ತಂದಿ ನನ್ನ ಮಗಳು ನೋಡೋರ ಅಪ್ಪನ ಬರ್ಡೇಗೆ ಏನೇನ್ ಮಾಡವಳೆ. ಫೋಟೋ ಹಳೆ ಫೋಟೋ ಎಲ್ಲ ಎತ್ಕೊಂಡು ರೇಖಂಟಿ ಅದ್ಯಾವ್ದೋ ಫ್ರೇಮ್ ತಕೊಂಡು ಎಲ್ಲ ಫಿಕ್ಸ್ ಮಾಡಿ ಶಾರ್ಟ್ ಬರೀ ಅವ್ರ ಅಪ್ಪಗೆ ನಾವೆಲ್ಲ ಗಿಫ್ಟ್ ತಗೊಬಿಟ್ಟಿವಿ. ಅವಳು ತಗೊಂಡಿಲ್ಲ ಅನ್ಕೊಂಡು. ಗುಂಡಣ್ಣ ಕೂಲು ಎಷ್ಟು ಕರ್ಲಿ ಇತ್ತು ಗೊತ್ತವಾಗ. ನನ್ನ ಎಂಗೇಜ್ಮೆಂಟ್ ಫೋಟೋದಲ್ಲೂ ಹಿಂಗೆ ಇದೆ. ಇದೊಂದು ಅದೊಂದು ಇದೆ. ಅದು ನಮ್ಗೆ ಇದ್ ಕೊಟ್ಟಿದ್ರಲ್ಲಿ ಮೈಸೂರು ಸೈಡ್ಸು ತೆಗ್ದು ಇದು ಹಾಕಿ ಏನೇನ್ ಕತೆ ಮಾಡವಳೆ ಗೊತ್ತಾ? ಇದೆಲ್ಲ ಎಲ್ಲಿ ಸಿಕ್ತವಳಿಗೆ? ಇದು ಅವ್ಳ ಸ್ಕೂಲಿಂದ ಕೊಟ್ಟಿದ್ರು. ಅದೇನೋ ತೆಗ್ದಾಕ್ಬಿಟ್ಟವಳೆ. ತೆಗ್ದುಬಿಟ್ಟು ಇದು ಹಾಕಂದ್ ಮಾಡ್ಕಂದದೆ. ಏನು ಅಷ್ಟಾರು ತಲೆ ಓಡೋದಲ್ಲ ಅವಕ್ಕೆ. ಏನ್ ಮಾಡಿದ್ಲು ಗೊತ್ತಾ? ನಾನಿದ್ದೆ ಈಗಲ್ಲ ಕಡೆ, ಹೋದ ವರ್ಷ ನಾನಿದ್ದೆ. ಅದೇ ತಲೆ ಟೋಪಿ. ಏನ್ ಮಾಡೋರು ಗೊತ್ತಾ? ಅಪ್ಪ ಮಗು ತರ ಎತ್ಕೋತಾರ. ಫಾದರ್ಸ್ ಡೇ ಇದು ಎಲ್ಲ ಬಿಸಾಕ್ಬಿಟ್ಟವಳೆ. ಇಲ್ಲ ಅಪ್ಪ ಎತ್ತೆಲ್ಲ ಮಡಿಕೊಂಡ್ರೆ. ಹೋದ ವರ್ಷ ಟೋಪಿ ಟೈ ನಾನು ಇದ್ದೆ ಅವಾಗ ಇಲ್ಲೇ. ಈ ಸಲ ಚೆನ್ನಾಗದೆ. ಮಗು ಇಟ್ಕೊಂಡಿರೋ ತರ ಕ್ಲೇ ಅಲ್ಲಿ ಇದೆಲ್ಲ ಮಡಿಕೊಂಡವಳೆ. ಆ ಕ್ಲೇಗಳು ಯಾವ ತರ ಮಾಡವಳೆ. ಇದಕ್ಕೆ ಬಟ್ಟೆ ಜೋಡಿಸ್ಕೊಂಡಿಲ್ಲ, ಮರ್ತೋಯ್ತದ ನಿನ್ಗೆ ಕತ್ತೆ.
ಎಣ್ಣೆ ಹಾಕಿರೋದು. ಬರುವಾಗ ಏನು ಅನ್ಸ್ಲಿಲ್ಲ, ಒಳಗಡೆ ಬಂದ್ಮೇಲೆ ಅನ್ನಿಸ್ತಾ ಅದು. ಅಯ್ಯೋ ಏನಿಲ್ಲ, ಸುಮ್ಮನೆ ಏನೋ ಒಂದು ಮಾಡಿ. ಏನೋ ಒಂದು ಮಾಡು ಆಯ್ತು. ಇದೇನು ಕಾರ್ಗಳೆಲ್ಲ ಕೌಶಿ ಹಂಗೆ ಹಿಂಗೆ ಇಟ್ಕೊಂಡಿದ್ಯಾ? ಹಾಂ, ಅಯ್ಯೋ ನಮ್ಮ ಕೌಶಿ ಅದು ಎಷ್ಟೋ ಹೊಡ್ದಾಗ ಬಿಸಾಕಿರೋದು ಉಂಟು. ನಾನು ಈ ಥರದ್ದು ಫುಲ್ ಸೆಟ್ ಇತ್ತು ಅವನ ಹತ್ರ, ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು. ಗಾಂಧಿ ಬಜಾರ್ ಕರ್ಕೋಗಿ ರೇಖಂಟಿ ತೆಗಿಯಕ್ಕೆ ಮೊಬೈಲ್ ಅಲ್ಲಿ ನೋಡಿ. ಈ ಕಾರ್ ಎಷ್ಟು ಇದು 1600 ಈ ಕಾರು. ಅದೊಂದಕ್ಕೆ 1600 ರೂಪಾಯಿ. ಇದೆಲ್ಲ ಒಂದು ಬೈಕ್ ಇತ್ತಲ್ಲ, ಬೈಕ್ ಇಲ್ಲಿ ಸೈಡ್ ಅಲ್ಲಿ. ಅದಕ್ಕೆ ಹಾಟ್ ವೀಲ್ಸ್ ಇದೆ 800 ರೂಪಾಯಿ ಇದು. ಆಯ್ತಾ, ಇವು 1,500 ರೂಪಾಯಿ ಇವು ಇದಕ್ಕೆ ಆಗುತ್ತೆ. ಕೌಶಿಗೂ ಡಿಮಾರ್ಟ್ ಅಲ್ಲಿ ಅವಾಗ ತಗತಿದ್ದ, ಅವ್ನು ಅಲ್ಲೇ ತಗತಿದ್ದು ಜಾಸ್ತಿ ಅಲ್ಲೇ. ಯಾರ ಮರಕ್ಕೆ ಇದ್ರ ಕೆಲಸ ಕಾರ್ಪೆಂಟರ್ ಬಂದಿದ್ರಲ್ಲ, ಎತ್ಕೊಟ್ಟೋಗಿದ್ರು 2. ಇನ್ನೊಂದು ರೋಬೋಟ್ ಒಂದು ಕಾರ್ ಇತ್ತು, ರೋಬೋಟ್ ತರ. ಹೌದೌದು, ಅವನು ಹಂಗೆ ಏನು ಕೆಳಗಡೆ ಹೋಯ್ತು ಮಗಪ್ಪ. ಎಲ್ಲ ಆಯ್ತಾ ಮೇಲೆಲ್ಲ? ಒಟ್ಟ ಕ್ಲೀನ್ ಮಾಡಿದ್ಯಾ, ಒರ್ಸ್ಕೊಳ್ಳೋದೇನ್ ಬಿಡು. ಮತ್ತೆ ನನ್ನ ಮನೇಲಿ ಧೂಳು ಗಾಳಿ. ಓ ಇವಳ ಮನೇಲೆಲ್ಲ ಎಲ್ರ ಮನೇಲೂ ಅದಿಯೇ ಎಲ್ಲ ಉಜ್ಜದ್ ಪಜ್ಜ ಸುಮಾರಾಗಿ ಮಾಡಿವಿ. ಇನ್ನು ಒಳಗಡೆದೆಲ್ಲ ಕೆಲಸ ಇದೆ. ಮೇಲೆ ಒಂದಷ್ಟು ಹೋಗಲ್ಲ, ಇಲ್ಲಿರೋವೆಲ್ಲ ಕ್ಲೀನ್ ಮಾಡಿದ್ಯಾ ಅಷ್ಟೇ. ಆಯ್ತಾ, ಅವ ಬೆಳಗ್ಗೆ ಇನ್ನೊಂದ್ ಸ್ವಲ್ಪ ಇದೊಂದೆರಡು ಒಳಗಡೆ ಇದು ತೊಳಿ ಒರೆಸ್ಬೇಕು, ಡ್ರೈ ಆಗ್ಲಿ ಅಂದ್ಬಿಟ್ಟು ರಾತ್ರಿ ಒಂದ್ ಸ್ವಲ್ಪ ಇದ್ ಬರ್ದ್ಬಿಟ್ರೆ. ಮುಕ್ಕಾಲ್ ಭಾಗ ಮಾಡಿದ್ಯಾ? ಕಾಲ್ ಭಾಗ ಅದೇ. ಇನ್ನು ಬೇರೆ ಬಾತ್ರೂಮ್ಗಳೆಲ್ಲ ಇದೆ. ಮಾಡು ದೊಡ್ಡ ಮನೆ ಬೇಕು ಅಂದ್ರೆ ಅವೆಲ್ಲ ಮಾಡ್ಬೇಕು. ಅದೆಲ್ಲ ಈ ಹುಡುಗಿ ಬರ್ತೀನಿ ಕನಕ ಗ್ರಿಲ್ ಎಲ್ಲ ಒರೆಸ್ತೀನಿ ಇವತ್ತು ಒಂದು, ನಾಳೆ 4 ಅಂತಾರೆ, ನಮಗೆ ಗೊತ್ತೇ ಇಲ್ಲ. ಆಯ್ತು ಹೋಗವ ಅಂದೆ, ಬರ್ಲಿಲ್ಲ ಇರ್ಲಿಲ್ಲ. ನಾನು ಬಿಸಿ ಆದ್ನಲ್ಲ ಅಷ್ಟೇ, ನೋಡ್ಸಕ್ಕಾಯ್ತಿಲ್ಲ. ಪರವಾಗಿಲ್ಲ, ಇವಾಗ ಮೋಡ ಇಲ್ವಲ್ಲ, ಬಿಸಿಲದ. ಮಳೆ ಮೋಡ ಅಂದಿದ್ರೆ ಮಾಡಕ್ಕೆ ಆಯ್ತಿರ್ಲಿಲ್ಲ. ಏನು ಬೇಡ ಬಾ, ನಾವ್ ಜಸ್ಟ್ ಊಟ ಮಾಡ್ಕೊ ಬಂದಿದ್ದು ಮೈನ. ಮಾಮ ನಡಿ ನಡಿ ಅಂತಿತ್ತಲ್ಲ. ನಾಳೆ 5 ಏನಕ್ಕೆ ಹಾಕಿದ್ಯಾ? ಅಯ್ಯೋ ಹಾಕ್ಬಿಟ್ಟಿದೆ ಗೋಧಿನ. ಓ ಅದಕ್ಕೆ ಇದ್ರದ್ದು ಜ್ಯೂಸ್ ಕುಡಿತಾರೆ, ವೆಯ್ಟ್ ಲಾಸ್ ಆಗುತ್ತಂತೆ. ಸರಿ ಗೊತ್ತಿರ್ಲಿಲ್ಲ, ಬಿಸಾಕ್ಬಿಟ್ಟೇನು? ಸರಿ ಆಚೆ 2-3 ವರ್ಷದಲ್ಲಿ ಮಾಡಿದ್ರು ಅಷ್ಟೇ. ಹೊಸ ತಾತ ಇದಾಯ್ತು. ಆಚೆ ವರ್ಷನೂ ಮಾಡ್ಲಿಲ್ಲ ಕಣೆ. ಹಿಂಗೆ ತಟ್ಟೆನೆ ಇಟ್ಬಿಡದ? ಇಲ್ಲ, 2 ದೀಪಕ್ಕೆ ಇಡ್ತೀನಿ. ತಿಂಡು ಒಂದು ದೊಡ್ಡದನ್ನ ಬಾಕ್ಸ್ ಇಟ್ಟಿದ್ದೀನಲ್ಲ ಅದನ್ನ ಇಟ್ಕಿಡ್ತೀನಿ. ಇದು ಕಟ್ ಮಾಡ್ತೀರಾ ಬರ್ತಾನೆ ಇರುತ್ತೆ. ಹೌದಾ? ಯಾರೊಬ್ರು ಯೂಟ್ಯೂಬರು ಇದು ಮಾಡ್ತಿದ್ರು, ಅದನ್ನ ಕಟ್ ಮಾಡ್ಕೊಂಡು ಜ್ಯೂಸ್ ಮಾಡಿ. ಪ್ರೋಟೀನ್ ಇದೆ, ನಮ್ಗೆ ಗೊತ್ತೇ ಇರ್ಲಿಲ್ಲ. ಆಯ್ತಾ, ಇದೆಲ್ಲ ತಂದೆ? ನರ್ಸರಿಲಿ ತಂದ? ಯೂಸ್ ಮಾಡ್ತೀಯಾ? ಯೂಸ್ ಮಾಡೋಣ ಅಂತ ತಂದಿದ್ದೀನಿ. ಅದು ಸ್ಪ್ರೇ ತಂದೆ ಕಡೆ ಬೇಕಂಟಿ, ಅದೇನ್ ನನ್ನ ಮಗಳಿಗೆ ಹಾಕಿದ್ರೆ ಅದು ಕೂದಲೇ ಉದುರ್ತದೆ. ಅಂದ್ರೆ ಸೆಟ್ ಆಗ್ಬೇಕಲ್ಲ ಮೈನಾ. ಇದು ಕಾಕ್ಪಿಟ್ ಅನ್ಸುತ್ತೆ. ಇದು ಅದ್ರಿಗೂ ವೆಯ್ಟ್ ಇರಲ್ಲ. ಇದು ಶಂಖ ಪುಷ್ಪ ಗಿಡ. ಗಿಡ ಎಲ್ಲ ಯಾವುದು ಇದು? ಓ ಇದು ನಾಟಿ ಕರ್ಬೇವು. ಅದಕ್ಕೆ ಇಲ್ಲಿಟ್ಟಿದ್ಯಾ ನೆರಳಲ್ಲಿ? ಆಗ ಸಿಕ್ಕಾಬಿಟ್ಟೆ ಬಿತ್ತು. ಓ ಅದಕ್ಕೆ ತಂದಿಟ್ಟೆ, ತಿರ್ಗದ ಎತ್ತಿಡಕ್ ಆಗಿಲ್ಲ. ಇದೆಲ್ಲ ಪೇಂಟ್ ಮಾಡಿಸ್ಬೇಕು, ಎಲ್ಲ ಇದಾಗ್ತದೆ. ನೋಡು, ಹುಲ್ ಬೆಳೆಸ್ಕ ಕೂತಿ ನೀರು ಹಾಕದೆ. ಎತ್ ಬಿಸಾಕಕ್ಕೂ ಆಯ್ತಿಲ್ಲ.
ಒಂದಿನ ಏನು ಕೆಲಸ ಮಾಡಿ ಹೊಸದ್ರಲ್ಲಿ ಇಂಟ್ರೆಸ್ಟ್ ಮೈನವತ್ತಿ ಯಾವುದೇ ಆದ್ರೂ ಅಷ್ಟೇ ಅಷ್ಟೇ ಇಲ್ಲ ನೋಡು. ಆಮೇಲೆ ಇಂಟ್ರೆಸ್ಟೇ ಇಲ್ಲ. ಮಾರ್ನಿಂಗ್ ಹೋಗುತ್ತಲ್ವಾ ಅದು ಇದು ನಂಗೆ ಅವೇ ಸಾಕಾಯ್ತದೆ. ಯಾರು ಇದ್ರೆ ಗುಟ್ಟೆ ಗುಟ್ಟೆ ಏನು ಅಲ್ಲ ಅದೆಲ್ಲ ಒಂದಿನ ಮಾತ್ರ ಒಂದೆರಡು ಕೆಡದೆ ಆಗ್ಲಿಲ್ಲ ಬಿಟ್ಬೇಡ. ಏನು ಒಂದು ಮಾಡ್ಬೋದು, ಎಲ್ಲ ಎಷ್ಟು ಮಾಡ್ತೀಯಾ? ಟೈಮೇ ಸಾಕಾಗಲ್ಲ. ಆದ್ಮೇಲೆ ಟೈಮೇ ಇರಲ್ಲ ನನಗೆ. ನೋಡಿ ಅದು 2013 ಏನೋ ಚೆನ್ನಾಗಿದೆ ಅಂತೆ. ಆದ್ಮೇಲೆ ಹೋಗೋಣ ಇದು ಅದು ಅದ್ರ ಪಕ್ಕದ್ದು 2013. ಅದೊಂದು ಅದೆಲ್ಲ ಅದೊಂದು ಓಕೆ. ಹಾಗೆ ನವೀನನು ಬಂದಮೇಲೆ ಸುಮಾರು ಒಂದು ½ hour ಮಾತಾಡ್ತಾ ಕೂತಿದ್ದು. 5 ಗಂಟೆಗೆ ಬಿಟ್ವಿ. ಹಾಗೆ ನಮ್ಮ ನವಿ ಹೇಳ್ತಾ ಇದ್ದ, ಮಮ್ಮ ಟೋಲಲ್ಲಿ ದುಡ್ಡೆಲ್ಲ ಏನು ಕಟ್ಟಂಗಿಲ್ವಂತೆ, ಫ್ರೀ ಅಂತ ಹೋಗು ಅಂತೇಳಿ. ಆಮೇಲೆ ನಾವು ಇಲ್ಲಿ ಬಂದರೆ ಟೋಲಲ್ಲಿ ದುಡ್ಡೆಲ್ಲ ಕಟ್ಟಿಸ್ಕೊತಾಯಿದ್ರು. ಆಮೇಲೆ ನಾವು ಕೇಳಿದ್ವಿ, ಈ ಥರ ಕಟ್ಟೋಂಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಅಂತ. ಯಾರು ಮೇಡಮ್ ಹೇಳಿದ್ದು ಅಂತಂದರು. ನಮಗೆ ಸರ್ಕಾರದಿಂದ ಆದೇಶ ಬರಬೇಕು, ಅಲ್ಲಿ ತನಕನೂ ಟೋಲು ದುಡ್ಡೇನಿದೆ ಅದನ್ನು ತೊಗೊಳ್ತೀವಿ ಅಂತಂದರು. ಓಕೆ ಸರಿ ಪಾಪ, ಇವ್ರೇನು ಮಾಡ್ತಾರೆ, ಅವರು ಹ್ಞೂ ಅಂದರೆ ಇವರು ಇದು ಮಾಡ್ತಾರೆ ಅಷ್ಟೆ, ಸ್ಟಾಪ್ ಮಾಡ್ತಾರೆ ಆ ಥರ. ಆಮೇಲೆ ನಾವು ಇಲ್ಲಿಂದ ಮನೆಗೆ ಹೊರಟ್ವಿ. ಮತ್ತು ಮಧ್ಯೆಲ್ಲೂ ವೀಡಿಯೋ ಮಾಡಿಲ್ಲ. ಇವಾಗ ಟೈಮ್ ಬಂದು 7:45 ಆಗ್ತಾಯಿದೆ. ನಾನು ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಬಂದಿದ್ದು 6:45ಗೆ ಬಂದು ಕಾಫಿ ಎಲ್ಲ ಕುಡ್ಕೊಂಡು, ಮಾಮ ನಿನ್ನೆ ಹಸಿ ಅವರೆಕಾಯಿ ತೊಗೊಬಂದಿದ್ದು. ಇವಾಗ ಇದರಲ್ಲೇ ಉಪ್ಸಾರು ಮಾಡು ಅಂತ ಹೇಳ್ತಿದ್ದಾರೆ. ಅದು ಚೆನ್ನಾಗಾಗಲ್ಲ ಅಷ್ಟು ನನಗೆ ಗೊತ್ತು, ಆದರೆ ಮಾಡು ಸ್ವಲ್ಪ ಒಂದು ಟೈಮಿಗೆ ಅಂತ, ಅದಕ್ಕೆ ಬಿಡಿಸೋಣ ಅಂತೇಳಿ ತೊಗೊಂಡಿದ್ದೀನಿ. ಹಾಗೆ ಮಾಮನ ಕೂಡ ಹೊರಗಡೆ ಹೋಗಿತ್ತು, ಇವಾಗ ಬಂದರು. ಕೆಳಗಡೆ ಹೋಗ್ಬೇಕೀಗ, ಸ್ವಲ್ಪ ತರಕಾರಿ ಎಲ್ಲ ತೊಗೊಬರೋಕ್ಕೆ ಹೇಳಿದ್ದೆ. ಓಕೆ. ಹಾಗೆ ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಓಕೆ. ಹಾಗೆ ನಾನು ಈ ವಿಡಿಯೋನ ಎಂಡ್ ಮಾಡಿಬಿಟ್ಟಿದ್ದೆ. ಹಾಗೆ ಎಂಡ್ ಆದಮೇಲೆ ಮಧ್ಯದಲ್ಲಿ ಒಂದು ದಿನ ಈ ವಿಡಿಯೋನ ಮಾಡಿರುವಂಥದ್ದು. ಹಾಗೆ ನಮ್ಮ ಬೆಕ್ಕೇನಿದೆ, ನಮ್ಮ ಗುಮ್ಮು, ಅದು ಇವಾಗ ಮನೆಗೆ ಬರ್ತಾಯಿಲ್ಲ, ಎಲ್ಲೋ ಇರುತ್ತೆ. 2 ದಿನ 3 ದಿನ ಕಾಣಿಸೋದೇ ಇಲ್ಲ. ನಾನು ಎಲ್ಲೋ ಹೋಗಿದೆ ಬರುತ್ತೆ ಅಂತ ಅಂದ್ಕೊಂಡಿರ್ತೀನಿ. 3 ದಿನ ಕಾಣಿಸೋದೇ ಇಲ್ಲ. 4ನೇ ದಿನ ಬರುತ್ತೆ, ಆದರೆ ಮನೆಗೆ ಬರಲ್ಲ. ಇಲ್ಲಿ ಹಿಂದೆ ಬ್ಯಾಕ್ ಸೈಡ್ ಏನಿದೆ, ಬ್ಯಾಕ್ ಸೈಡ್ ಬಂದು ಇಲ್ಲಿ ಕಾಂಪೌಂಡ್ ಮೇಲೆ ಕೂತ್ಕೊಂಡಿರುತ್ತೆ. ನಾನೇನಾದರೂ ಹತ್ತಿರ ಹೋದರೆ ಓಡ್ಬಿಡುತ್ತೆ. ಈ ಥರ ಎಲ್ಲ ಅದು ಏನಂದರೆ ಮಾಡ್ತಾಯಿದೆ. ನಾನು ಕರೆದ್ರೆ ಅವಾಗೇನಾದರೂ ಸುಮ್ಮನೆ ಗುಮ್ಮು ಬಾ ಅಂತ ಏನಾದರೂ ಸ್ವಲ್ಪ ಕರೆದ್ರೆ ಸಾಕು, ಎಲ್ಲಿದ್ದರೂ ಓಡಿ ಬರೋದು. ಮತ್ತು ಚಿಕನ್ ಪೀಸ್ ಏನಿದೆ ಅದನ್ನು ತೋರಿಸಿದ್ರು ಸಾಕು ಓಡಿ ಬರ್ತಿತ್ತು. ಇವಾಗ ನೋಡಿ, ಅದು ನಾನು ಕರೆದ್ರೂ ಬರಲ್ಲ, ನಾನು ನೋಡಿದ್ರೇ ವಾಪಸ್ಸು ಅಂದರೆ ಸೌಂಡ್ ಮಾಡುತ್ತೆ, ಒಂಥರ ಸೌಂಡ್ ಮಾಡುತ್ತೆ, ಮಾಡಿಬಿಟ್ಟು ಓಡ್ಬಿಡುತ್ತೆ. ಆ ಥರ ಮಾಡುತ್ತೆ ನೋಡಿ. ಬರೋದೇ ಇಲ್ಲ. ನಾನು ಹಿಡ್ಕೊಳ್ಳೋದಕ್ಕೆ ವೀಡಿಯೋ ಮಾಡ್ತಾಯಿದ್ದೆ, ಹಾಗೆ ಸುಮ್ಮನೆ ಕಾಲು ಇಟ್ಕೊಳ್ಳೋಣ ಅಂತ ಹತ್ರ ಹೋದರೆ ಓಡ್ಬಿಡುತ್ತೆ. ಆ ಥರ ಎಲ್ಲ ಮಾಡ್ತಿದ್ದೆ. ಇವಾಗಂತೂ ಮನೆಗೆ ಸೇರ್ತಿಲ್ಲ. ಯಾವಾಗಲೂ ಒಂದೊಂದು ಟೈಮಲ್ಲಿ ಬರುತ್ತೆ, ಬಂದ್ಬಿಟ್ಟು ಸುಮ್ಮನೆ ಹಾಗೆ ಅಂದರೆ ಹೀಗೆ ಮನೆ ಹಿಂದೆ ಮುಂದೆ ಕಿರ್ಚೋದು, ಏನೋ ಒಂಥರ ಸೌಂಡ್ ಮಾಡೋದು, ಆ ಥರ ಎಲ್ಲ ಮಾಡುತ್ತೆ. ಮಾಡಿಬಿಟ್ಟು ಹೊರ್ಟೋಗ್ಬಿಡುತ್ತೆ. ಈ ಥರ ಮಾಡ್ತಿದ್ದೆ. ಒಂದೊಂದು ಸರಿ 3 ದಿನ 4 ದಿನ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಎಲ್ಲೋಗಿದೆ ಏನು. ಅವಾಗ ಅನಿಸುತ್ತೆ ಎಲ್ಲೋ ಹೊರ್ಟೋಗಿದೆಯೇನೋ ಅಥವಾ ಇಲ್ವೋ ಏನೋ ಅಂತ ಅನಿಸುತ್ತೆ. ಆದರೆ ಕಾಣಿಸಲ್ಲ ಒಂದು 3-4 ದಿನ. ಅದಾದಮೇಲೆ ಮಧ್ಯೆ ಒಂದು ದಿನ ಬರುತ್ತೆ, ಬಂದ್ಬಿಟ್ಟು ಹೀಗೆ ಹಿಂದೆ ಮುಂದೆ ಓಡಾಡಿಕೊಂಡು ಕೂತಿರುತ್ತೆ, ಮತ್ತೆ ಓಡುತ್ತೆ. ಈ ಥರ ಮಾಡ್ತಾಯಿದ್ದೆ, ಮನೆಗೆ ಬರ್ತಾಯಿಲ್ಲ. ಅದಕ್ಕೆ ನಾನು ಹಿಂದೆ ಬಂದಿದ್ದೆ, ಸೌಂಡ್ ಆಯಿತು ಅಂತೇಳಿ ಹಿಂದೆ ಬಂದಿದ್ದೆ. ನಾನು ಹಿಡ್ಕೋತೀನಿ ಅಂತ ಅದು ಓಡ್ತಿರೋದು. ಏನೋ ಗೊತ್ತಿಲ್ಲ, ಎಲ್ಲಾದರೂ ಬೇರೆಯವ್ರ ಮನೆಗೆ ಹೋಗ್ತಿದ್ಯಾ ಏನೂ ಗೊತ್ತಿಲ್ಲ ನನಗಂತೂ. ಆದರೆ ನನಗೆ ಮಾತ್ರ ಅದು ಸಿಗ್ತಾಯಿಲ್ಲ ಅಷ್ಟೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.